ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಪ್ರಸಿದ್ಧ ವಿಜಯಪುರ ನಗರದ ಗೋಲ್ ಗುಂಬಜ್ ಅನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಟಿ ಬುಬಾಲನ್ ಹೇಳಿದರು. ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು, ಇನ್ನು ಮುಂದೆ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ದೀಪಾಲಂಕಾರದಲ್ಲಿ ಗೋಲ್ ಗುಂಬಜ್ ವೀಕ್ಷಣೆಗೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಕಾರ್ಯಾಚರಣೆ ಆರಂಭವಾಗಿದೆ. ಬರುವ ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಮಾಡಲಾಗುವುದು. ಗೋಲ್ ಗುಂಬಜ್ ಸೇರಿದಂತೆ ಉಳಿದ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕಡೆಗೆ ಕೂಡ ಒತ್ತು ನೀಡಲಾಗುವುದು ಎಂದರು. ಗೋಲ್ ಗುಂಬಜ್ ತಮ್ಮ ಎಲ್ಲರಿಗೂ ಗೊತ್ತಿರುವಾಗ ಇಡೀ ಪ್ರಪಂಚಕ್ಕೆ ಒಂದು ಗೊತ್ತಾಗಿರುವ ಒಂದು ಪಾಪ್ಯುಲರ್ ಆದ ಒಂದು ಪ್ರವಾಸಿ ತಾಣ. ಅದು ನಮ್ಮ ವಿಜಯಪುರ ಜಿಲ್ಲೆಯ ಹೆಮ್ಮೆ, ಕರ್ನಾಟಕ ರಾಜ್ಯದ ಹೆಮ್ಮೆ. ಈ ಪ್ರವಾಸಿ ತಾಣ ಸಂಜೆ 6 ಗಂಟೆ ಮೇಲೆ ಕತ್ತಲಲ್ಲಿ ಬಿದ್ದು ಬಿಡುತ್ತದೆ. ಹಲವಾರು ಮಂದಿ ಬೇಜಾರು ವ್ಯಕ್ತಪಡಿಸ್ತಾ ಇದ್ರು. ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ರೆನ್ಯೂ ಎನರ್ಜಿ ಎಂಬ ಒಂದು ಕಂಪನಿ ತಮ್ಮ CSR ಫಂಡ್ ಮುಖಾಂತರ ಗೋಲ್ ಗುಂಬಜನ್ನು ಇಲ್ಯುಮಿನೇಷನ್ ಮಾಡೋಕ್ಕೆ ಒಪ್ಪಿಕೊಂಡಿತ್ತು. ಈಗಾಗಲೇ ಕಾರ್ಯಾಚರಣೆ ಶುರು ಆಗಿದೆ. ಆಗಸ್ಟ್ 14 ಅಥವಾ 15 ಈ ಇಲ್ಯುಮಿನೇಷನ್ ಪ್ರಾಜೆಕ್ಟು ಉದ್ಘಾಟನೆ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಸಂಜೆ 6 ಗಂಟೆಯಿಂದ 10 ಗಂಟೆವರೆ ಗೋಲ್ ಗುಂಬಜ್ ಫುಲ್ ಇಲ್ಯುಮಿನೇಷನ್ ಆಗೋದನ್ನು ನಾವು ಪ್ರತಿದಿನ ನೋಡಬಹುದು. ಅದೇ ರೀತಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ದಿನದಂದು ತ್ರಿವರ್ಣದಲ್ಲಿ ಇಲ್ಯುಮಿನೇಷನ್ ಮಾಡೋಕ್ಕೆ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಫುಲ್ ಸೋಲಾರ್ ಎನರ್ಜಿಯಿಂದ ಇರೋದ್ರಿಂದ ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ ಮತ್ತು ಹೆಚ್ಚುವರಿಯಾಗಿರುವ ವಿದ್ಯುತ್ತನ್ನು ಅವರು ಗ್ರಿಡ್ಗೆ ಕೊಡ್ತಾರೆ. ಹೆಸ್ಕಾಂ ಅವರು ಅದಕ್ಕೆ ಪೇಮೆಂಟ್ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಮಾಡ್ತಾರೆ. ಇದೇ ರೀತಿ ಉಳಿದ ಪ್ರವಾಸಿ ತಾಣಗಳು ಕೂಡ ನಾವು ಅಭಿವೃದ್ಧಿಪಡಿಸೋಕ್ಕೆ ಒಂದು ವ್ಯವಸ್ಥೆಗಳು, ಕಾರ್ಯ ಯೋಜನೆಗಳನ್ನು ನಾವು ರೂಪಿಸ್ತಾ ಇದ್ದೀವಿ. ಅದೇ ರೀತಿ ಗೋಲ್ ಗುಂಬಜಲ್ಲಿ ಏನು 10 ಎಕರೆ ಜಾಗ ಇದು, ಸುಮ್ಮನೆ ಇರುವ ಜಾಗದಲ್ಲಿ ಒಂದು ಒಳ್ಳೆಯ ಉದ್ಯಾನವನ ಆದರೆ ಟ್ರೀ ಪಾರ್ಕ್ ಥರ ಮಾಡಬೇಕು ಕೂಡ ನಾನು ಹೇಳಿದ್ದೀನಿ. ಅದು ಕೂಡ ಅವರು ಈಗ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.